ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಬಾದಾಮಿ ಉಂಡೆ ಅಥವಾ ಬಾದಾಮಿ ಲಡ್ಡು, ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಬಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಬಾದಾಮಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ, ನಾವು ಬಾದಾಮಿ ತೊಗೊಂಡು ಇದ್ಕಿದಾಗ ಆ ಸಿಪ್ಪೆ ಬರಬೇಕು ಸಾಫ್ಟಾಗಿ. ಸೊ ಅಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅಷ್ಟು ಸ್ಟವ್ ಆಫ್ ಮಾಡಿ ಆ ನೀರು ಹೋಗೋ ಥರ ಒಂದು ಪಾತ್ರೆಗೆ ಆ ಬಾದಾಮಿನೆಲ್ಲ ಶೋಧಿಸ್ಕೋಬೇಕಾಗತ್ತೆ. ಅದು ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ. ನಾವು ಇದ್ಕಿದ ಕಾಳು ಇದ್ಕ್ತೀವಲ್ವಾ, ಸೊ ಆ ರೀತಿ ಸಿಪ್ಪೆನೆಲ್ಲ ಇದ್ಕಿ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಬಾದಾಮಿ ಸಿಪ್ಪೆನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಕೂಡ ನಾನು ಬಾತ್ ಪೌಡರ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಇದ್ದಾಗ ನಾನು ಶೇರ್ ಮಾಡ್ತೀನಿ. ಇನ್ನು ಈ ಬಾದಾಮಿ ಲಡ್ಡುನಲ್ಲಿ ಪ್ರೋಟೀನ್, ಐರನ್ ಮತ್ತು ಎನರ್ಜಿ ಬೂಸ್ಟ್ ಮಾಡೋ ಒಂದು ಶಕ್ತಿ ಇದೆ. ಇನ್ನು ಇವಾಗ ಯಾಕೆ ನಾನು ಈ ಥರ ಬಾದಾಮಿ ಲಡ್ಡುನ ಮಾಡ್ಕೊತಾ ಇದ್ದೀನಿ ಅಂದರೆ, ಇವಾಗ ನಮ್ಮ ಪಾಪು ಸ್ವಲ್ಪ ದೊಡ್ಡವಳು ಕೂಡ ಆಗಿದ್ದಾಳೆ. ಅವಳಿಗೆ ಪದೇ ಪದೇ ಏನಾದರೂ ತಿನ್ನೋದಕ್ಕೆ ಕೊಡಬೇಕಾಗುತ್ತೆ. 3 ಟೈಮು ನಾರ್ಮಲ್ ಊಟ ನಾವೇನು ತಿಂತೀವಿ ಅದರಲ್ಲಿ ಸ್ವಲ್ಪ ತಿನ್ನೋ ಥರ ಆಗಿದ್ದಾಳೆ, ಅಡ್ಜಸ್ಟ್ ಆಗಿದ್ದಾಳೆ. ಜೊತೆಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿದ್ರೆ ಪಾನಿಪುರಿ, ಗೋಬಿ, ಬಿಸ್ಕೆಟ್ ಎಲ್ಲ ಕೊಡೋದು ಅಷ್ಟು ಒಳ್ಳೇದೇ ಅಲ್ಲ ಅಂತಲೇ ಹೇಳ್ಬೋದು. ಸೊ ಈ ಸ್ನ್ಯಾಕ್ಸ್ ಟೈಮ್ಗೂ ಕೂಡ ನಾವು ಈ ಬಾದಾಮಿ ಉಂಡೆನ ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಟರು ನಡೆಯುತ್ತೆ. ಅಥವಾ ಬೆಳಗ್ಗೆ ಏನಾದರೂ ಟಿಫನ್ ಮಾಡೋದು ಲೇಟ್ ಆಯಿತು ಅಂದರೆ, ಸೊ ಈ ಥರ ಬಾದಾಮಿ ಲಡ್ಡುನ ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಟರೆ ನಾವು ಬೇಕಾದ್ರೆ ಟಿಫನ್ ಸ್ವಲ್ಪ ಲೇಟಾಗಿ ಮಾಡಿ ಕೊಟ್ಟರೆ ನಡೆಯುತ್ತೆ. ಇನ್ನು ನೆಕ್ಸ್ಟು ಸಿಪ್ಪೆಲ್ಲ ಬಿಡಿಸಿದ್ದಾದ್ಮೇಲೆ ಬಿಸಿಲಿತ್ತಂದರೆ ಒಂದು ಅರ್ಧ ದಿನ ಒಣಗಿಸ್ಕೊಂಡ್ರೆ ಸಾಕು. ಅಥವಾ ಬಿಸಿಲಿಲ್ಲ ಅಂದರೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಬಾದಾಮಿನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ. ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ, ಯಾವ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಂತ. ಅಷ್ಟು ಫ್ರೈ ಆದರೆ ಸಾಕು. ಅದ್ರ ಜೊತೆಗೆ 2 ಏಲಕ್ಕಿ ಹಾಕಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಜಾರ್ ತಗೊಂಡು ಅದಕ್ಕೆ ಬಾದಾಮಿನೆಲ್ಲ ಹಾಕಿ, ಬೆಲ್ಲದ ಪೌಡ್ರ್ ಸಿಗುತ್ತೆ ಅದನ್ನಾದರೂ ಹಾಕ್ಬೋದು. ಅಥವಾ ಉಂಡೆ ಬೆಲ್ಲ ಇತ್ತಂದರೆ ಅದನ್ನು ಕಲ್ಲಲ್ಲಿ ಸ್ವಲ್ಪ ಚೆಚ್ಚಿಬಿಟ್ಟು ಅದನ್ನು ಕೂಡ ಹಾಕಿ ನಾವು ಪೌಡ್ರು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರೈ ಮಾಡಿರೋ ಅಷ್ಟು ಬಾದಾಮಿನೂ ಹಾಕ್ಕೊಂಡು ಬೆಲ್ಲನೂ ಸೇರಿಸ್ಕೊಂಡು ಒಟ್ಟಿಗೆ ಪೌಡ್ರು ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಲೋಡ್ ಜಾಸ್ತಿ ಆಗಿದ್ದರಿಂದ 2 ಸಲ ನಾನು ಪೌಡ್ರು ಮಾಡಿಕೊಂಡೆ. ಅಷ್ಟು ಸಲ ನಾನು ಬರೀ ಬಾದಾಮಿ ಅಷ್ಟೇ ಪೌಡ್ರ್ ಆಗಿದ್ದು, ಸೆಕೆಂಡ್ ಟೈಮ್ ಬೆಲ್ಲ ಅಷ್ಟೇ ಪೌಡ್ರ್ ಆಗಿರೋದ್ರಿಂದ ಎರಡನ್ನೂ ಚೆನ್ನಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಎಲ್ಲ ಆದಮೇಲೆ ಲಡ್ಡು ಥರ ಅಥವಾ ಉಂಡೆ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋ ಥರ ಸ್ವಲ್ಪ ದೊಡ್ಡದಾಗಿ, ಅಂದರೆ ಅತಿ ದೊಡ್ಡದಲ್ಲ, ಒಂದು ಮೀಡಿಯಮ್ ಸೈಜ್ ಆಗಿ ಉಂಡೆಗಳು ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಮಕ್ಳಿಗೆ ಕೊಡೋದಕ್ಕೆ ಡೈಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗೇನೆ ಉಂಡೆಗಳು ಮಾಡಿ ಇಟ್ಕೊಂಡೆ. ಸೊ ನೋಡಿದ್ರಲ್ವಾ ಯಾವ ರೀತಿ ಮಾಡಿದೆ ಬಾದಾಮಿ ಲಡ್ಡು ಅಥವಾ ಉಂಡೆನ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿದೆ ಟೇಸ್ಟ್ ಅಂತ. ಟೇಸ್ಟ್ ವೈಸ್ ಅಂತೂ ನಾನು ತಿಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮಂಗಂತೂ ಇಷ್ಟ ಆಗ್ಬಿಟ್ಟಿತ್ತು. ಮಕ್ಳಿಗಿಂತ ಹೆಚ್ಚಾಗಿ ಪದೇ ಪದೇ ಕೇಳಿ ನಮ್ಮಮ್ಮನೇ ಒಂದಷ್ಟು ಉಂಡೆಗಳನ್ನ ಖಾಲಿ ಮಾಡಿದ್ರು. ಸೊ ಉಂಡೆ ಮಾಡಿ ಒಂದು 3 ದಿನವೂ ಬರಲಿಲ್ಲ, ಖಾಲಿನೇ ಆಗೋಯ್ತು. ಸೊ ನೀವು ಟ್ರೈ ಮಾಡಿ ನನಗೆ ತಿಳಿಸಿ. ಹಾಗೆ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.